ಪ್ರೈಸ್ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಮುಂಜಾನೆ ವೇಳೆಯಲ್ಲಿ ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ಕಳೆದ ದಿವಸಗಳಲ್ಲಿ ಪ್ರಾರ್ಥನೆ ಮಾಡುವಾಗ ದೇವರು ಕೊಟ್ಟಂಥ ಒಂದು ಆಲೋಚನೆಯನ್ನು ನಾವು ಗ್ರಹಿಸಿಕೊಳ್ಳೋಣ. ಅನೇಕ ಸಾರಿ ದೇವರ ಮಕ್ಕಳ ಜೀವಿತದಲ್ಲಿ ಸಂಕಟಗಳು ಎದುರಾಗುವಾಗ, ಸಮಸ್ಯೆಗಳು ಎದುರಾಗುವಾಗ, ಅಂದರೆ ಹೋರಾಟದ ಜೀವಿತದಲ್ಲಿ ನಾವು ಹೋಗುವಾಗ ಪ್ರತಿಯೊಬ್ಬರಿಗೂ ಬರತಕ್ಕಂಥ ಒಂದು ಆಲೋಚನೆ, ಯಾಕೆ ನಾವು ಕರ್ತನನ್ನು ನಂಬಿದರೂ ಹಿಂಸೆಗಳಲ್ಲಿ ಸಾಗಿ ಹೋಗ್ತಾ ಇದ್ದೇವೆ, ಯಾಕೆ ನಾವು ಹೋಗತಕ್ಕಂಥ ಮಾರ್ಗಗಳಲ್ಲಿ ನಮಗೆ ಹೋರಾಟ ಎದುರಾಗ್ತದೆ, ಯಾಕೆ ನಮಗೆ ಶತ್ರುಗಳು ಹೆಚ್ಚಾಗ್ತಾರೆ ಎಂಬುದಾಗಿ ಅನೇಕ ಸಾರಿ ನಾವು ಯೋಚಿಸೋದುಂಟು. ಅಂಥ ಸಂದರ್ಭದಲ್ಲಿ ನಾವು ಅಂದ್ಕೊಳ್ತೇವೆ, ದೇವರು ನಮ್ಮನ್ನು ನೋಡ್ತಾ ಇಲ್ಲ, ಅಥವಾ ದೇವರು ನಮ್ಮನ್ನು ಕರುಣಿಸ್ತಾ ಇಲ್ಲ, ದೇವರು ನಮ್ಮ ಬಗ್ಗೆ ಗಮನಿಸ್ತಾ ಇಲ್ಲ ಎಂಬುದಾಗಿ ಅನೇಕ ಆಲೋಚನೆಗಳು ಕೆಲವರು ಹೃದಯಗಳಲ್ಲಿ ಬರುವುದುಂಟು. ವಿಮೋಚನ ಕಾಂಡದಲ್ಲಿ ಒಂದು ಸನ್ನಿವೇಶವನ್ನು ನಾವು ಗಮನಿಸ್ತೇವೆ. ಮೋಸೆಯನ್ನು ದೇವರು ಐಗುಪ್ತ ದೇಶದಿಂದ ಇಸ್ರೇಲರನ್ನ ಬಿಡಿಸಿಕೊಂಡು ಬರಲಿಕ್ಕಾಗಿ ನೇಮಿಸಲ್ಪಟ್ಟಾಗ ಬೈಬಲ್ನಲ್ಲಿಗೆ ಬರೆಯಲ್ಪಡ್ತದೆ, ನಿನಗೆ ಅಧಿಕಾರವನ್ನು ನಾನು ಕೊಟ್ಟಿದ್ದೇನೆ. ಅಂದರೆ ಮೋಸೆ ಹತ್ರ ಇದ್ದಂಥ ಒಂದು ಕೋಲನ್ನು ದೇವರು ಅದ್ಭುತಗಳನ್ನು ಮಾಡುವಂಥ ಒಂದು ಅಧಿಕಾರವನ್ನು ಆ ಕೋಲಿನಲ್ಲಿ ತುಂಬಿ ದೇವರು ಮೋಸೆಗೆ ಕೊಟ್ಟು, ಮೋಸೆಯ ಸಂಗಡ ಮೋಸೆಗೆ ಬಾಯಾಗಿ ಇರಲಿಕ್ಕಾಗುವಂತೆ ಆರೋನನನ್ನು ಕೊಟ್ಟು ಜೊತೆಯಾಗಿ ಅವ್ರನ್ನ ಕಳಿಸಿದಾಗ ಅವರು ಹೋಗಿ ಅನೇಕ ಅದ್ಭುತಗಳನ್ನು ಮಾಡಿ ಮೋಸೆ ಆ ಐಗುಪ್ತ ದೇಶದಿಂದ ಇಸ್ರೇಲರನ್ನ ಕರ್ಕೊಂಡು ಬರ್ತಾ ಇರ್ತಾನೆ. ಪ್ರಿಯರೇ, ನಮ್ಮೆಲ್ಲರಿಗೂ ಅನೇಕರಿಗೆ ಗೊತ್ತಿರುವ ಹಾಗೆ ಅಲ್ಲಿ ಕಪ್ಪೆಗಳನ್ನು ಬರಮಾಡ್ತಾರೆ, ನೀರನ್ನ ಒಂದು ರಕ್ತವನ್ನಾಗಿ ಮಾರ್ಪಾಡು ಮಾಡ್ತಾರೆ, ಹುಣ್ಣುಗಳು ಬರ್ತದೆ. ಇದೆಲ್ಲ ಕಾರ್ಯಗಳನ್ನು ಮಾಡಿ ಅವಾಗಲೂ ಕೂಡ ಫರೋಹನನ್ನು ತಗ್ಗಿಸ್ಕೊಳ್ಳದೆ ಅಥವಾ ಜನರನ್ನು ಬಿಡಿಸಲಿಕ್ಕೆ ಮನಸ್ಸಿಲ್ಲದೆ ಕಠಿಣ ಮಾಡಿಕೊಳ್ಳುವಾಗ ದೇವರು ಅಲ್ಲಿರತಕ್ಕಂಥ ಪ್ರತಿಯೊಬ್ಬರ ಚೊಚ್ಚಲ ಮಕ್ಕಳನ್ನು ಹತ್ಯೆ ಮಾಡುವುದರ ಮುಖಾಂತರ, ಸಂಹಾರ ಮಾಡುವುದರ ಮುಖಾಂತರ ಫರೋಹನನಿಂದ ಐಗುಪ್ತ ದೇಶದಿಂದ ಇಸ್ರಾಯೇಲರನ್ನು ಬಿಡಿಸ್ತಾನೆ. ಇದಾದ ಮೇಲೆ ಇಸ್ರಾಯೇಲರು, ಮೋಸೆ, ಆರೋನ ಎಲ್ಲರೂ ಪ್ರಯಾಣ ಮಾಡ್ತಾ ಇರುವಾಗ ನಾವು ಗಮನಿಸಲಿಕ್ಕೆ ಸಾಧ್ಯವಾಗ್ತದೆ, ಮೋಸೆ ಅವ್ರನ್ನ ಕರ್ಕೊಂಡು ಬರುವಾಗ ಒಂದು ಕೆಂಪು ಸಮುದ್ರ ಅವರಿಗೆ ಎದುರಾಗ್ತದೆ. ಅಂಥ ಸಂದರ್ಭದಲ್ಲಿ ಇಸ್ರಾಯೇಲರು ಗುಣಗುಟ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅಯ್ಯೋ ಮೋಸೆ, ನಾವು ಐಗುಪ್ತದಲ್ಲಿ ಹೇಗೋ ಚೆನ್ನಾಗಿದ್ವಿ, ದಾಸತ್ವದಲ್ಲಾದರೂ ಪರವಾಗಿಲ್ಲ, ಏನೋ ಸ್ವಲ್ಪ ಕೂಡು ತಿನ್ಕೊಂಡು ನಾವು ಹೇಗೋ ಬಿಟ್ಟಿ ಕೆಲಸ ಮಾಡ್ಕೊಂಡಿರ್ತಾ ಇದ್ವಿ, ನಮ್ಮನ್ನು ನೀನು ಇಲ್ಲಿ ಕೆಂಪು ಸಮುದ್ರದಲ್ಲಿ ಸಾಯಿಸ್ಲಿಕ್ಕೆ ಕರ್ಕೊಂಡು ಬಂದೆ ಎಂಬುದಾಗಿ ಗುಣಗುಟ್ಟುವಾಗ ಮೋಸೆ ದೇವರಿಗೆ ಪ್ರಾರ್ಥನೆ ಮಾಡುವಾಗ ಕೆಂಪು ಸಮುದ್ರ ವಿಭಾಗ ಆಗಲ್ಪಡುತ್ತದೆ. ಇಸ್ರಾಯೇಲರೆಲ್ಲರೂ ಆ ಕೆಂಪು ಸಮುದ್ರವನ್ನು ದಾಟಿ ಬರ್ತಾರೆ. ಆದರೆ ಈ ಸತ್ಯವೇದವನ್ನು ನಾನು ಧ್ಯಾನ ಮಾಡುವಾಗ ನನಗೆ ಕಂಡಂಥ ಒಂದು ದೇವರ ಪ್ರೀತಿ, ದೇವರ ಒಂದು ಆಸಕ್ತಿ, ನಮ್ಮ ಮೇಲಿರತಕ್ಕಂಥ ಆಸಕ್ತಿಯನ್ನು ನಾನು ಗಮನಿಸಲಿಕ್ಕೆ ಧ್ಯಾನ ಮಾಡುವಾಗ ತಿಳಿದಂಥ ಒಂದು ಸಂಗತಿ ಏನಂದರೆ, ದೇವರು ಯಾಕೆ ಇಸ್ರಾಯೇಲರನ್ನು ಕೆಂಪು ಸಮುದ್ರದ ಮಾರ್ಗದಲ್ಲಿ ಕರೆತಂದನು ಎಂಬುದಾಗಿ. ನಾವು ಕೆಲವರು ಅಂದ್ಕೊಂಡಿರ್ಬೋದು, ಅಯ್ಯೋ ಐಗುಪ್ತ ದೇಶದಿಂದ ಆ ಮಾರ್ಗವಾಗಿ ಹೋಗುವಾಗ ಕೆಂಪು ಸಮುದ್ರದ ದಾಟದೆ ಹೋದರೆ ಮಾರ್ಗ ಇಲ್ಲಬುದಾಗಿ. ಆದರೆ ಬೈಬಲಲ್ಲಿ ಒಂದು ಸತ್ಯ ಬರೆಯಲ್ಪಟ್ಟಿದೆ ಪ್ರಿಯರೇ, ಯಾವಾಗಲೂ ದೇವರು ತಾನು ಆರಿಸಿಕೊಂಡಂಥ ಜನರನ್ನು ಗಮನಿಸ್ತಾನೆ ಇರ್ತಾನೆ. ತಾನು ಆರಿಸಿಕೊಂಡಂಥ ಜನರನ್ನು, ಆತನ ಬಲಹೀನತೆಗಳನ್ನು, ಆತನ ಬಲವನ್ನು, ಅವರ ಆಶೀರ್ವಾದವನ್ನು, ಅವರ ಎಲ್ಲ ಕೊರತೆಗಳನ್ನು, ದೇವರ ಪ್ರತಿಯೊಂದನ್ನು ದೇವರು ಆರಿಸಲ್ಪಟ್ಟಂಥ ಜನಾಂಗವನ್ನು ಕುರಿತಾಗಿ ಹಗಲು ರಾತ್ರಿ ಆತನು ಚಿಂತಿಸುವನಾಗಿದ್ದಾನೆ. ಕಾರಣ, ತಾಯಿಯ ಗರ್ಭದಲ್ಲಿರುವಾಗಲೇ ನಮ್ಮನ್ನು ದೇವರು ಆರಿಸಿದ್ರೆ ಒಂದು ಕಾರ್ಯಕ್ಕಾಗಿ, ಒಂದು ಯೋಜನೆಗಾಗಿ, ಒಂದು ಸೇವೆಗಾಗಿ, ಒಂದು ಪಟ್ಟಣವನ್ನು ಆಳ್ವಿಕೆ ಮಾಡಲಿಕ್ಕಾಗಿ, ಯಾವುದೋ ಒಂದು ಕಾರ್ಯಕ್ಕಾಗಿ ದೇವರು ನನ್ನನ್ನು ನಿಮ್ಮನ್ನು ಆರಿಸಿಕೊಂಡಿರೋದಾದರೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ದೇವರು ನಮ್ಮನ್ನು ಕುರಿತಾಗಿ ಹಗಲು ರಾತ್ರಿ ಆತನು ಚಿಂತಿಸುವನಾಗಿದ್ದಾನೆ. ಆತನು ನಮ್ಮ ಜೀವಿತವನ್ನು ನಡೆಸುವ ಆತನಾಗಿದ್ದಾನೆ. ಇಸ್ರಾಯೇಲರನ್ನ ಐಗುಪ್ತ ದೇಶದಿಂದ ಬಿಡಿಸಿಕೊಂಡು ಬರುವಾಗ ನಾವು ಚೆನ್ನಾಗಿ ನೆನಪಿಡಬೇಕು, ಇಸ್ರಾಯೇಲರು ಅಲ್ಲಿ ಬಿಟ್ಟಿ ಕೆಲಸವನ್ನು ಮಾಡ್ತಾ ಇದ್ರು, ಅಂದರೆ ಇಟ್ಟಿಗೆಯನ್ನು ಬೇಯಿಸತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ರು. ಅವರು ಬಲಹೀನರಾಗಿದ್ದರು, ಅವರು ದೇಹದಲ್ಲಿ ಕುಗ್ಗಿದವರಾಗಿದ್ದರು. ಕಾರಣ, ತಕ್ಕ ಸಮಯಕ್ಕೆ ಕಟ್ಟಿಗೆಯನ್ನು ಕೊಡದೆ ಹೋದರೂ ಕೂಡ ಸರಿಯಾದ ಇಟ್ಟಿಗೆಯನ್ನು ನೀವು ಬೇಯಿಸಲೇಬೇಕೆಂಬುದಾಗಿ ಹಿಂಸೆಯನ್ನು ಕೊಟ್ಟಂಥ ಪರಿಸ್ಥಿತಿಯನ್ನು ನಾವು ಗಮನಿಸ್ತೇವೆ. ಹಾಗಾದರೆ ಇಸ್ರಾಯೇಲರು ಕುಗ್ಗಿ ಹೋಗಿದ್ರು, ಬಲಹೀನರಾಗಿದ್ದರು. ಅಂತಹ ಸಂದರ್ಭದಲ್ಲಿ ದೇವರು ಅವರನ್ನ ಕಾನಾನ್ ದೇಶದ ಕಡೆಗೆ ನಡೆಸುವಾಗ ಆ ಒಂದು ಬೈಬಲಲ್ಲಿ ಒಂದು ವಚನ ಹೇಳ್ತಾರೆ, ವಿಮೋಚನ ಕಾಂಡ 13ನೇ ಅಧ್ಯಾಯ 17ನೇ ವಚನವನ್ನು ನಾವು ಓದೋಣ. ಫರೋಹನನು ಇಸ್ರಾಯೇಲರಿಗೆ ಹೋಗುವುದಕ್ಕೆ ಅಪ್ಪಣೆ ಕೊಟ್ಟಾಗ ಫಿಲಿಷ್ಟಿಯರ ದೇಶದ ಒಳಗೆ ಮಾರ್ಗ ಹತ್ತಿರವಿದ್ದರು, ದೇವರು ಆ ದಾರಿಯಲ್ಲಿ ಅವರನ್ನು ನಡೆಸದೆ ಕೆಂಪು ಸಮುದ್ರದ ಬಳಿಯಲ್ಲಿ ಇರುವ ಮರಳುಗಾಡಿನ ದಾರಿಯಲ್ಲಿಯೇ ಸುತ್ತಾಗಿದ್ದರೂ ಸಹ ನಡೆಸಿದನು. ಹಾಗಾದ್ರೆ
ಫಿಲಿಸ್ಟಿಯರ ಒಂದು ದೇಶದೊಳಗೆ ಮಾರ್ಗ ಇದೆ, ಹತ್ತಿರವಾದಂಥ ಒಂದು ಮಾರ್ಗ ಇದೆ. ಆದರೂ ಕೂಡ ಇಸ್ರಾಯೇಲರನ್ನ ದೇವರು ಆ ಫಿಲಿಸ್ಟಿಯರ ಮಾರ್ಗದೊಳಗೆ ನಡೆಸದೆ ಕೆಂಪು ಸಮುದ್ರ ಇರತಕ್ಕಂಥ ಮರಳುಗಾಡಿನಲ್ಲಿ ಅದು ಸುತ್ತು ಅಂದರೆ ಭಾಳ ಲಾಂಗ್ ಆಗ್ತದೆ ಅಂಥ ಸ್ಥಳದಲ್ಲಿ ಅದೇ ಮಾರ್ಗದಲ್ಲಿ ದೇವರು ನಡೆಸಿದನು. ಹಾಗಾದರೆ ದೇವರಿಗೆ ಇಸ್ರಾಯೇಲರ ಮೇಲೆ ಕೋಪನ ಇಲ್ಲ ಪ್ರೇರೆ, ಇಸ್ರಾಯೇಲರು ನಡೆದು ಬಳಲಿ ಹೋಗ್ಬೇಕಂತ ದೇವರಿಷ್ಟನ ಇಲ್ಲ ಪ್ರೇರೆ. ಹಾಗಾದರೆ ದೇವರು ಯಾಕೆ ಇಸ್ರಾಯೇಲರನ್ನ ಹತ್ತಿರವಾದ ಮಾರ್ಗದಲ್ಲಿ ನಡೆಸ್ತದೆ ದೂರವಿರತಕ್ಕಂಥ ಕೆಂಪು ಸಮುದ್ರ ಅಡ್ಡ ಬರತಕ್ಕಂಥ ಮಾರ್ಗದಲ್ಲಿ ನಡೆಸಿದನು? ಇವತ್ತು ನಮ್ಮ ಜೀವಿತದಲ್ಲೂ ಕೂಡ ನಾವು ಅಂದ್ಕೊಳ್ತೇವೆ, ದೇವರೇ ನಮಗೆ ಯಾಕೆ ಕಷ್ಟದ ಮಾರ್ಗದಲ್ಲಿ ನಡೆಸ್ತಾ ಇದೆಯಾ? ನಾವು ನಿನ್ನ ನಂಬಿದ್ದೇವೆ, ಪ್ರಾರ್ಥನೆ ಮಾಡ್ತೇವೆ, ಯಾಕೆ ಹಿಂಸೆಯ ಮಾರ್ಗದಲ್ಲಿ ನಮ್ಮ ಜೀವಿತ ಹೋಗ್ತಾ ಇದೆ? ನೀನು ಸುಲಲಿತವಾಗಿ ನಡೆಸ್ಬಿಡ್ಬಾರ್ದಾ? ಅಯ್ಯೋ ಬೇಗನೆ ನಮ್ಮನ್ನು ಆಶೀರ್ವದಿಸ್ಬಿಡ್ಬಾರ್ದಾ? ಬೇಗನೆ ನನ್ನನ್ನು ಗುಣಪಡಿಸ್ಬಿಡ್ಬಾರ್ದ ಎಂಬುದಾಗಿ ನಾವು ಯೋಚನೆ ಮಾಡ್ತೇವೆ. ಇಲ್ಲಿ ಸತ್ಯವೇದದಲ್ಲಿ ನೋಡುವಾಗ ಹತ್ತಿರವಾದ ಮಾರ್ಗ ಇದೆ ಪ್ರಿಯರೇ, ಇಸ್ರಾಯೇಲರು ಹೋಗ್ಲಿಕ್ಕೆ ಹತ್ತಿರವಾದ ಮಾರ್ಗ ಇದೆ. ಆದರೆ ದೇವರು ಉದ್ದೇಶಪೂರ್ವಕವಾಗಿ ಅವರನ್ನ ದೂರ ಇರತಕ್ಕಂಥ ಮಾರ್ಗದಲ್ಲಿ ನಡೆಸ್ತಾ ಇದ್ದಾನೆ. ಹಾಗಾದರೆ ಕೆಂಪು ಸಮುದ್ರ ಅಡ್ಡ ಬರುವಂಥ ಮಾರ್ಗದಲ್ಲಿ ನಡೆಸ್ತಾ ಇದ್ದಾನೆ. ಯಾಕೆ ದೇವರು ಈ ರೀತಿಯಾಗಿ ಮಾಡಿದನೆಂದರೆ ನೋಡುವಾಗ ನಾವು ಮುಂದಿನ 18ನೇ ವಚನ ಗಮನಿಸಿದ್ವು. ಅದರ ಪ್ರಿಯರ ಅದರಲ್ಲಿ ಹೀಗೆ ಬರೆಯಲ್ಪಡ್ತದೆ, ಅವರು ಅಕಸ್ಮಾತ್ ಆಗಿ ಫರೋಹನನು ಹೋಗ್ರಿ, ನೀವು ದೇವರನ್ನ ಆರಾಧನೆ ಮಾಡಲಿಕ್ಕೆ ನೀವು ನಿಮ್ಮ ಕುರಿ ದನಗಳನ್ನು ಮೇಕೆಗಳನ್ನು ಬೆಳ್ಳಿ ಬಂಗಾರವನ್ನು ಎಲ್ಲವನ್ನ ತೆಗೆದುಕೊಂಡು ನೀವು ಹೋಗಿ ನಿಮ್ಮ ದೇವರನ್ನ ಆರಾಧನೆ ಮಾಡ್ರಿ ಅಂತ ಕಳಿಸಿದ ಮೇಲೆ ಫರೋಹನನ ಹೃದಯ ಮತ್ತೆ ಕಠಿಣ ಆಗ್ತದೆ. ಇವರೆಲ್ಲರೂ ಹೋಗ್ಬಿಟ್ರೆ ನಮ್ಮ ಕೆಲಸ ಯಾರು ಮಾಡ್ತಾರಪ್ಪ, ನಮ್ಗೆ ಇಟ್ಟಿಗೆನ ಯಾರು ಬೇಯಿಸ್ತಾರಂತೇಳಿ ಫರೋಹನನು ತನ್ನ ಸೈನ್ಯವನ್ನು ಕಟ್ಕೊಂಡು ವಾಪಸ್ ಇವ್ರನ್ನ ಕರ್ಕೊಂಡು ಹೋಗ್ಲಿಕ್ಕೆ ಬರ್ತಾನೆ. ಹಾಗಾದ್ರೆ ದೇವರು ಏನು ಆಲೋಚನೆ ಮಾಡಿದ್ನು? ಹೇಗೂ ಫರೋಹನನು ಇವ್ರನ್ನ ವಾಪಸ್ ಕರ್ಕೊಂಡು ಹೋಗ್ಲಿಕ್ಕೆ ಬರ್ತಾನೆ. ಆವಾಗ ಅವರ ಸಂಗಡ ಯುದ್ಧ ಮಾಡುವ ಬಲ ಈ ಇಸ್ರಾಯೇಲರಿಗೆ ಇಲ್ಲ. ಇವರು ಬಲಹೀನರಾಗಿದ್ದಾರೆ. ನಾನು ನಡೆಸ್ತಾ ಇರುವಂಥ ಜನರಿಗೆ ಯುದ್ಧ ಮಾಡುವಷ್ಟು ಶಕ್ತಿ ಇಲ್ಲ. ಅದಕ್ಕೆ ದೇವರು ಏನು ಪ್ಲಾನ್ ಮಾಡಿದ್ರು? ನಾವು ಅಂದ್ಕೊಳ್ತಾ ನಮ್ಮ ಬಲಹೀನತೆ ದೇವ್ರಿಗೆ ಗೊತ್ತಾಗಲ್ಲ. ಇಲ್ಲ ಪ್ರಿಯರೇ, ನಮ್ಮ ಬಲಹೀನತೆಯನ್ನು ನೋಡಿ ಕೆಲವು ಸಾರಿ ದೇವರು ನಮ್ಮ ಮಾರ್ಗಗಳನ್ನು ದೂರ ಮಾಡಲಿಕ್ಕಿದ್ದಾನೆ. ಯಾಕೆ ಎಂಬುದಾಗಿ ನಾವು ಆಲೋಚಿಸುವಾಗ ಇಲ್ಲಿ ವಾಕ್ಯ ಹೇಳುತ್ತದೆ, ದೇವರದ್ದೇ ಆದ ಒಂದು ಪ್ಲಾನ್ ಇದೆ. ಏನು 18ನೇ ವಚನದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಏನಂತ ಬರೆಯಲ್ಪಡ್ತದೆ? ಈ ಜನರಿಗಂತೂ ಯುದ್ಧವನ್ನು ನಡೆಸುವ ಬಲ ಇಲ್ಲದೆ ಇರುವ ಕಾರಣ ಇವರನ್ನ ಕೆಂಪು ಸಮುದ್ರದಲ್ಲಿ ನಡೆಸಿದನು. ಹಾಗಾದರೆ ಏನು? ಹಿಂದುಗಡೆ ಸೈನ್ಯ ಬರ್ತದೆ, ಮುಂದುಗಡೆ ಕೆಂಪು ಸಮುದ್ರ ಇದೆ. ಇವರಿಗೆ ಯುದ್ಧ ಮಾಡೋಕ್ಕೂ ಕೂಡ ಬಲ ಇಲ್ಲ. ಹಾಗಾದರೆ ಏನು? ಇಸ್ರಾಯೇಲರು ಸತ್ತೋಗ್ಬೇಕಂತ ದೇವರ ಉದ್ದೇಶನ ಇಲ್ಲ ಪ್ರಿಯರೇ. ದೇವರ ಒಂದು ದೊಡ್ಡ ಪ್ಲಾನ್, ದೊಡ್ಡ ಯೋಜನೆ ಏನು ಗೊತ್ತಾ? ಇಸ್ರಾಯೇಲರು ಕೆಂಪು ಸಮುದ್ರದ ಬಳಿಯಲ್ಲಿ ಬಂದಾಗ ಗುಣಗುಡ್ತಾರೆ ಅಂತ ದೇವರಿಗೆ ಗೊತ್ತು. ಗುಣಗುಟ್ಟಾಗ ಮೋಸೆ ಪ್ರಾರ್ಥನೆ ಮಾಡ್ತಾನಂತ ಗೊತ್ತು. ಮೋಸೆ ಪ್ರಾರ್ಥನೆ ಮಾಡಿದಾಗ ದೇವರು, ಮೋಸೆ ನಿನ್ನ ಕೋಲನ್ನು ನೀನು ಸಮುದ್ರದಲ್ಲಿ ಚಾಚು ಅಂತ ಹೇಳುವಾಗ ಅದು ವಿಭಾಗ ಆಗ್ತದೆ. ಇದೆಲ್ಲವೂ ಕೂಡ ದೇವರಿಗೆ ಗೊತ್ತು. ಅದು ದೇವರ ಪ್ಲಾನ್ನಂತೆ, ದೇವರ ಯೋಜನೆಯಂತೆ ನಡೀತದೆ. ಅವರು ಮೋಸೆ ಕೆಂಪು ಸಮುದ್ರದಲ್ಲಿ ಕೋಲನ್ನು ಇಡುವಾಗ ಆ ಸಮುದ್ರ ವಿಭಾಗ ಆಯಿತು ಅಂತ ನಾವು ನೋಡ್ತೇವೆ. ಅದರ ಒಳಗಡೆ ಇಸ್ರಾಯೇಲರೆಲ್ಲರೂ ಸುರಕ್ಷಿತವಾಗಿ ನಡೆದು ಕೆಂಪು ಸಮುದ್ರವನ್ನು ದಾಟಿದರು. ಈಗ ಎರಡನೇ ಒಂದು ಅವಕಾಶ ಯಾರಿಗೆ? ಫರೋಹನನಿಗೆ. ಅವನು ಏನು ಮಾಡ್ತದಾನೆ? ನಾವು ಕೂಡ ಕೆಂಪು ಸಮುದ್ರವನ್ನು ದಾಟಿ ಅವರನ್ನು ಹಿಂದಟ್ಟಿ ವಾಪಸ್ ಕರ್ಕೊಂಡು ಬರಬೇಕಂತೇಳಿ ಅವರು ಆವೇಶದಲ್ಲಿ ಬರ್ತಾ ಇರುವಾಗ ಅವರು ಕೆಂಪು ಸಮುದ್ರ ಒಳಗಡೆ ಪ್ರವೇಶ ಮಾಡಿದಾಗ ದೇವರ ಪ್ಲಾನ್ ಏನು ಗೊತ್ತಾ? ಮೋಸೆಗೆ ಒಂದು ಮಾತು ಹೇಳ್ತಾನೆ, ಮೋಸೆ ಮತ್ತೆ ನಿನ್ನ ಕೋಲನ್ನು ಸಮುದ್ರಕ್ಕೆ ಚಾಚು ಎಂಬುದಾಗಿ. ಮತ್ತೆ ಕೋಲನ್ನು ಚಾಚುವಾಗ ಬೈಬಲನ್ನು ಗಮನಿಸ್ತೇವೆ, ಆ ಸಮುದ್ರವು ಮುಚ್ಚಲ್ಪಟ್ಟಿತ್ತು, ಸಮುದ್ರವು ರಭಸವಾಗಿ ಹರಿತು. ಅಲ್ಲಿ ಏನಾಯಿತು? ಫರೋಹನನ ಸೈನ್ಯವೆಲ್ಲ ಆ ಸಮುದ್ರದ ಒಳಗೆ ಮುಳುಗಿ ಹೋಯಿತು. ಪ್ರೇರೆ, ಇವತ್ತು ನಾವು ಅಂದುಕೊಳ್ತೇವೆ, ದೇವರು ನಮ್ಮನ್ನು ಯಾಕಪ್ಪ ದೂರದ ಮಾರ್ಗದಲ್ಲಿ ನಡೆಸ್ತಾ ಇದ್ದಾನೆ, ಯಾಕೆ ಭಾಳ ದೀರ್ ನಡೆಸ್ತಾ ಇದ್ದಾನೆ, ನಮ್ಗೆ ಆಶೀರ್ವಾದ ಬರ್ತಾ ಇಲ್ಲ, ದೇವರು ಯಾಕೆ ನಮ್ಮನ್ನು ಸಮಸ್ಯೆಗಳಿಂದ ಬಿಡಿಸ್ತಾ ಇಲ್ಲ, ಅಯ್ಯೋ ರೋಗದಿಂದ ಯಾಕೆ ಬಿಡಿಸ್ತಾ ಇಲ್ಲ, ಅಯ್ಯೋ ಮಾಟಮಂತ್ರಗಳಿಂದ ಯಾಕೆ ಬಿಡಿಸ್ತಾ ಇಲ್ಲ, ಅನೇಕ ಸಾರಿ ಪ್ರಶ್ನೆ ಇದ್ದಿರ್ಬೋದು. ಆದರೆ ಒಂದು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ, ನನ್ನ ದೇವರು ಶಾರ್ಟ್ಕಟ್ ಮಾರ್ಗದಲ್ಲಿ ನಮ್ಮನ್ನು ನಡೆಸಲ್ಲ. ಕಾರಣ ಏನು ಗೊತ್ತಾ? ಆ ಒಂದು ಹತ್ತಿರವಾದ ಮಾರ್ಗದಲ್ಲಿ ಏನಾದರೂ ಇಸ್ರಾಯೇಲರು ಹೋಗ್ತಾ ಇದ್ದರೆ ಫರೋಹನನು ಬರ್ತಾ ಇದ್ದನು ಸೈನ್ಯವನ್ನು ತೆಗೆದುಕೊಂಡು, ಇಸ್ರಾಯೇಲರಿಗೆ ಯುದ್ಧ ಮಾಡಲಿಕ್ಕೆ ಆಗ್ತಾ ಇದ್ದಿಲ್ಲ. ಅವಾಗ ಏನು ಮಾಡ್ತಾನು? ಮತ್ತೆ ವಾಪಸ್ ಅವ್ರನ್ನ ಹಿಡ್ಕೊಂಡು ಹೋಗ್ತಾ ಇದ್ರು. ಆದರೆ ದೇವರು ದೂರ ಇರತಕ್ಕಂಥ ಮರಳುಗಾಡಿನ ಈ ಮಾರ್ಗದಲ್ಲಿ, ಕೆಂಪು ಸಮುದ್ರದ ಮಾರ್ಗದಲ್ಲಿ ನಡೆಸಿದ ಕಾರಣ ಇಷ್ಟೇ, ಇಸ್ರಾಯೇಲರು ಆ ಕೆಂಪು ಸಮುದ್ರವನ್ನು ಪ್ರಾರ್ಥನೆ ಮೂಲಕ ದಾಟ್ತಾರೆ. ಅದೇ ಅವರು ದಾಟಿದಂಥ ಕೆಂಪು ಸಮುದ್ರದಲ್ಲೇ ಅವರ ಶತ್ರುಗಳು ಮುಳುಗಿ ಹೋಗ್ತಾರೆ ಪ್ರಿಯರೇ.
ದೇವರ ನಮ್ಮ ಸ್ತೋತ್ರವಾಗಲಿ. ಇವತ್ತು ನಮಗೆ ವಿರುದ್ಧವಾಗಿರ್ತಕ್ಕಂಥ ರೋಗ, ದಾರಿದ್ರ್ಯತನ, ಮಾಟಮಂತ್ರ, ಶತ್ರುಗಳ ಬಗ್ಗೆ ನಾವು ಚಿಂತೆ ಮಾಡೋದಕ್ಕಿಂತ ದೇವರು ನನ್ನನ್ನು ನಿನ್ನನ್ನು ಯಾವ ಮಾರ್ಗದಲ್ಲಿ ನಡೆಸ್ತಾನೋ ಅದು ದೂರ ಇದ್ದಿರ್ಬೋದು ಪ್ರೇರೆ, ಕಠಿಣ ಇದ್ದಿರ್ಬೋದು, ಸಮಸ್ಯೆಗಳ ಹಾಗೆ ಕಾಣಿಸ್ಬೋದು. ಆದರೆ ದೇವರು ನಮಗೆ ತೋರಿಸಿದ ಮಾರ್ಗದಲ್ಲೇ ನಾವು ನಡೆದು ಹೋಗ್ತಾ ಇದ್ರೆ ಒಂದು ಸಮಯ ಬರ್ತದೆ, ನಾವು ಕಷ್ಟದ ಹಾದಿಯನ್ನು ದಾಟಿ ಮುಂದೆ ಸಾಕ್ತೇವೆ. ನಮ್ಮ ಹಿಂದೆ ಬರತಕ್ಕಂಥ ಶತ್ರುಗಳು, ನಮ್ಮ ಹಿಂದೆ ಬರತಕ್ಕಂಥ ಮಾಟಮಂತ್ರಗಳು ಅವೆಲ್ಲವೂ ಅದೇ ಕಷ್ಟದ ಮಾರ್ಗದಲ್ಲಿ ನಮ್ಮನ್ನು ಹಿಂಬಾಲಿಸ್ಕೊಂಡು ಬರ್ತವೆ, ನಮ್ಮನ್ನು ಹಿಡಿದಿಟ್ಟುಕೊಳ್ಳುವುದಕ್ಕಾಗಿ, ನಮ್ಮನ್ನು ಬಂಧಿಸ್ಕೊಳ್ಳಿಕ್ಕಾಗಿ ಬರ್ತವೆ. ಆದರೆ ಆ ಸಮಸ್ಯೆಗಳಿಗೆ, ಆ ಶತ್ರುಗಳಿಗೆ ಗೊತ್ತಿಲ್ಲ ನಮ್ಮ ಜೊತೆ ದೇವರು ಸಾಗ್ತಾ ಇದ್ದಾನೆ ಎಂಬುದಾಗಿ. ಆ ದೇವರು ಏನು ಮಾಡ್ತಾನೆ, ಸಂಕಟದ ಆ ಮಾರ್ಗದಲ್ಲಿ ನಮ್ಮನ್ನು ನಡೆಸಿ ಬಚಾವ್ ಮಾಡಿ ಆ ಸಂಕಟದ ಮಾರ್ಗದಲ್ಲಿ ಆ ಶತ್ರುಗಳನ್ನು ತಂದು ಅಲ್ಲಿ ನಿರ್ನಾಮ ಮಾಡ್ತಾನೆ. ಯಾಕೆ? ದೇವರು ಒಂದು ಸಾರಿ ಶತ್ರುವನ್ನು ನಿರ್ನಾಮ ಮಾಡಿದರೆ ಅವರ ಮತ್ತೆ ಪುನರುತ್ಥಾನ ಯಾವತ್ತೂ ಕೂಡ ಆಗಲ್ಲ ನಮ್ಮ ಜೀವಿತದಲ್ಲಿ. ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಇವತ್ತು ಅನೇಕರು ಬಿಡುಗಡೆಗಾಗಿ ಶಾರ್ಟ್ಕಟ್ ಮಾರ್ಗವನ್ನು ಹುಡುಕ್ತಾ ಇದ್ದಿರ್ಬೋದು. ಅಯ್ಯೋ, ಇಲ್ಲಿ ಹೋದರೆ ಒಂದೇ ದಿನದಲ್ಲಿ ಗುಣ ಆಗ್ಬಿಡ್ತದೆ, ಇಲ್ಲಿ ಹೋದರೆ ಒಂದೇ ದಿನದಲ್ಲಿ ಸ್ವಸ್ಥ ಆಗ್ಬಿಡ್ತದೆ. ದೇವರ ಮಕ್ಕಳೇ, ದೇವರ ಮಾರ್ಗದಲ್ಲಿ ಸ್ವಸ್ಥತೆಯನ್ನು ಹೊಂದಿಕೊಳ್ಳ್ರಿ, ದೇವರ ಮಾರ್ಗದಲ್ಲಿ ಅಭಿವೃದ್ಧಿಯನ್ನು ಹೊಂದ್ಕೊಳ್ರಿ, ದೇವರ ಮಾರ್ಗದಲ್ಲಿ ನಡೆದು ಸಮಾಧಾನವನ್ನು ಹೊಂದಿಕೊಳ್ಳ್ರಿ. ಯಾಕೆ ಗೊತ್ತಾ? ಬೈಬಲಲ್ಲಿ ವಚನ ಹೇಳ್ತದೆ, ನಾನು ನಿಮಗೆ ಸಮಾಧಾನವನ್ನು ಕೊಡ್ತೇನೆ, ಆದರೆ ಲೋಕವು ಕೊಡುವ ರೀತಿಯಲ್ಲಿ ನಾನು ಕೊಡೋದಿಲ್ಲ ಎಂಬುದಾಗಿ. ಇವತ್ತು ನಾವು ಕರ್ತನ ಮಕ್ಕಳಾಗಿದ್ದೇವೆ, ಕರ್ತನನ್ನು ಹಿಂಬಾಲಿಸುವವರಾಗಿದ್ದೇವೆ. ನಾನು ಹೇಳಲಿಕ್ಕೆ ಇಷ್ಟಪಡುವಂಥ ಒಂದು ಸಂಗತಿ ಏನಂದರೆ, ದೇವರು ತೋರಿಸುವಂಥ ಮಾರ್ಗ ದೂರವಾಗಿ ಕಾಣಬಹುದು, ಕಠಿಣವಾಗಿ ಕಾಣಬಹುದು, ಹಿಂಸೆಕರವಾಗಿ ಕಾಣಬಹುದು. ಆದರೆ ಅದರಲ್ಲಿ ಧೈರ್ಯ ಮಾಡಿ ದೇವರ ಮಾತುಗಳನ್ನು ಹಿಡಿದು ನಾವು ನಡೆದರೆ ನಾವು ಜಯಿಸ್ತೇವೆ, ಯುದ್ಧ ಮಾಡದೆ. ಇಸ್ರಾಯೇಲರು ಫರೋಹನನ ಸಂಗಡ ಯುದ್ಧ ಮಾಡಲಿಲ್ಲ ಪ್ರೇರೆ, ಅವರು ದೇವರನ್ನು ಹಿಂಬಾಲಿಸಿದರು. ಬಲಹೀನತೆಯಲ್ಲೂ ಕೂಡ ಅವರು ಫರೋಹನನ್ನು ಜಯಿಸಿದರು. ಕಾರಣ ದೇವರ ಮಾತಿಗೆ ವಿಧೇಯರಾದರು. ಇವತ್ತು ನಾನು ಹೇಳಲಿಕ್ಕೆ ಇಷ್ಟಪಡುವಂಥ ಸಂಗತಿ, ಕಠಿಣದ ಪರಿಸ್ಥಿತಿಯಲ್ಲಿರುವಂಥ ದೇವರ ಮಕ್ಕಳೇ, ಹಿಂಸೆಯಲ್ಲಿರತಕ್ಕಂಥ ದೈವ ಸೇವಕರೇ, ಕಷ್ಟದ ಮಾರ್ಗದಲ್ಲಿರ್ತಕ್ಕಂಥ ಪ್ರತಿಯೊಂದು ಜನವೇ, ನೀನು ಕ್ರಿಸ್ತನಲ್ಲಿ ವಿಶ್ವಾಸ ಮಾಡುವುದಾದರೆ ದೇವರು ನಿನಗೆ ತೋರಿಸಿದ ಒಂದು ಮಾರ್ಗ, ಅದು ಕಠಿಣ ಇರಲಿ, ಹಿಂಸೆ ಇರಲಿ, ಅವಮಾನಗಳಿರಲಿ, ನಿಂದನೆಗಳಿರಲಿ, ಬೇಸರ ಮಾಡಿಕೊಳ್ಳದೆ ನನ್ನ ದೇವರು ನನ್ನ ಸಂಗಡ ಇದ್ದಾನೆ. ನನಗೆ ವಿರುದ್ಧವಾಗಿ 1000 ಜನ ಶತ್ರು ಬಂದರು, ಹಿಂದೆಗಡೆ ಸೈನ್ಯ ಬಂದರು, ಮುಂದೆಗಡೆ ಕೆಂಪು ಸಮುದ್ರ ಬಂದರೂ ಕೂಡ ಚಿಂತೆ ಇಲ್ಲ. ಕಾರಣ ನಾನು ಸೇವಿಸುವ ದೇವರು ಸರ್ವಶಕ್ತನಾದಂಥ ದೇವರು ಎಂಬುದಾಗಿ ನಂಬಿಕೊಳ್ಳುವವರಾಗಿ ಹೆಜ್ಜೆ ಇಡ್ರಿ. ಆ ನಂಬಿಕೆಯಲ್ಲಿ ದೇವರು ಏನು ಹೇಳಿದ್ರು? ಮೋಸೆಗೆ ಸಮುದ್ರವನ್ನು ಮುಟ್ಟು ಎಂಬುದಾಗಿ. ಮತ್ತೆ ಏನು ಹೇಳಿದ್ರು? ಸಮುದ್ರ ದಾಟಿದ ಮೇಲೆ ಸಮುದ್ರವನ್ನು ಮುಟ್ಟು ಎಂಬುದಾಗಿ. ಇವತ್ತು ನಮ್ಮ ಬಿಡುಗಡೆಗಾಗಿ ನಾವು ಪ್ರಾರ್ಥನೆಯಿಂದ ಸಮಸ್ಯೆಗಳನ್ನು ಮುಟ್ಟಬೇಕು, ಪ್ರಾರ್ಥನೆಯಿಂದ ಮುಟ್ಟಬೇಕು. ನಂತರ ನಾವು ಸಮಸ್ಯೆಯಿಂದ ದಾಟಿದ ಮೇಲೆ ಕೂಡ ಪ್ರಾರ್ಥನೆಯಿಂದ ನಾವು ಮುಟ್ಟಬೇಕು. ಕಾರಣ ಒಂದು ಜಯಕ್ಕಾಗಿ ಪ್ರಾರ್ಥನೆ, ಇನ್ನೊಂದು ಜಯಿಸಿದ ಮೇಲೆ ಕೃತಜ್ಞತೆ ಒಂದು ಪ್ರಾರ್ಥನೆ. ನಮ್ಮ ಜೀವಿತದಲ್ಲಿ ಈ 2 ರೀತಿಯಾದ ಪ್ರಾರ್ಥನೆ ಇರುವುದಾದರೆ, ದೇವರ ವಾಕ್ಯದಂತೆ ನಾವು ನಡೆಯುವುದಾದರೆ, ನಮ್ಮ ಹಿಂದೆ ಬರತಕ್ಕಂಥ ಶತ್ರುಗಳ ಬಗ್ಗೆ ಚಿಂತೆ ಮಾಡಬೇಡ್ರಿ, ಭಯಪಡಬೇಡ್ರಿ. ದೇವರು ಕಷ್ಟದ ಮಾರ್ಗದಲ್ಲಿ ನಡೆಸುವುದು ಪರಿಪೂರ್ಣವಾದ ಬಿಡುಗಡೆಗಾಗಿ. ಆ ಬಿಡುಗಡೆಯನ್ನು ನಾವು ಆನಂದಿಸೋಣ. ಇಸ್ರಾಯೇಲರು ಹೇಗೆ ಯುದ್ಧ ಮಾಡದೆ ಕೆಂಪು ಸಮುದ್ರವನ್ನು ದಾಟಿ ಫರೋಹನನ ಸೈನ್ಯವನ್ನು ಜಯಿಸಿದರೆ ಆ ರೀತಿಯಾದ ಒಂದು ಜೀವಿತವನ್ನು ನಾವು ಇಟ್ಟುಕೊಳ್ಳೋಣ ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ವಿಮೋಚನ ಕಾಂಡದಲ್ಲಿ ಅನೇಕ ಸಂಗತಿಗಳಿದೆ ಪ್ರಿಯರೇ. ದೇವರು ಮೋಸೆಯನ್ನು, ಇಸ್ರಾಯೇಲರನ್ನು ಅದ್ಭುತಗಳ ಮೇಲೆ ಅದ್ಭುತ ಮಾಡಿ ನಡೆಸ್ಕೊಳ್ತಾ ಬಂದನು. ಇವತ್ತು ನಾನು ನೀನು ಅವರಂತೆ ವಿಶ್ವಾಸ ಮಾಡಿ ದೇವರನ್ನು ಹಿಂಬಾಲಿಸ್ತಾ ಇದ್ದರೆ ನಮ್ಮ ಜೀವಿತದಲ್ಲಿ ಕೂಡ ಅನೇಕ ಅದ್ಭುತಗಳನ್ನು ಮಾಡಿ ಅದನ್ನು ನಡೆಸಲಿಕ್ಕೆ ಶಕ್ತನಾಗಿದ್ದಾನೆ. ಈ ವಾಕ್ಯವನ್ನು ಗಮನಿಸುವವರು ಮತ್ತೊಂದು ಆವರ್ತಿನ ವಚನವನ್ನು ಧ್ಯಾನ ಮಾಡಿರಿ. ದೇವರು ಉದ್ದೇಶಪೂರ್ವಕವಾಗಿ ಕೆಂಪು ಸಮುದ್ರದ ಮಾರ್ಗದಲ್ಲಿ ಆತನು ಅವರನ್ನು ನಡೆಸಿದನು. ಕಾರಣ ನನ್ನ ಜನರ ಬಲಹೀನತೆಯನ್ನು ನಾನು ನೋಡಿದ್ದೇನೆ, ಅವ್ರಿಗೆ ಯುದ್ಧ ಮಾಡಲಿಕ್ಕಾಗಲ್ಲ. ಅದಕ್ಕೆ ಏನು ಮಾಡಬೇಕು? ಯುದ್ಧ ಮಾಡದೆ ಕೆಂಪು ಸಮುದ್ರದಲ್ಲಿ ಶತ್ರುಗಳನ್ನು ನಾಶ ಮಾಡಬೇಕೆಂಬುದಾಗಿ ಆ ಕೆಂಪು ಸಮುದ್ರದಲ್ಲಿ ನಡೆಸಿದನು. ಈ ವಾಕ್ಯ ನಮ್ಮನ್ನು ಆಶೀರ್ವಾದಕರವಾಗಿ ನಡೆಸಲಿ, ದೇವರು ನಮ್ಮನ್ನು ಆಶೀರ್ವದಿಸಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ತಂದೆಯಾದ ದೇವರೇ, ಆಮೆನ್.